ಮೂರು ಗುಣವೃತ್ತಿಗಳಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಗಾತ್ಮಕಾನೆಂದರಿದ ಮೇಲೆ ಭೌಮಾಲೆಯುಂಟೆ. ಕರ್ಣವೈದು, ಇಂದ್ರಿಯ ದಶಕವು 5 ಭೂತಾದಿ ಮರುತವೈದು ಇಂತೆಸವ ಪಂಚವಿಂಶತಿ ತತ್ವ ಪರಿಕರಗಳು ಹೊಂದಿರುವುದು ಪೂರ್ವತಮವು. ಅಲ್ಲಿ ಸಾತ್ವಿಕ ಗುಣ, ಅಕಾರ, ಅಕ್ಷರ, ವರ, ಲೋಚನ, ಸ್ಥಾನ, ಅಷ್ಟದಳ ಕುಲಗತಿ ಇರಿಸಿ ವಿಶ್ವಾತ್ಮ ವೈಶ್ವಾನರರು ಒಡೆತಾದಿ ಪರಿವಿಡಿದು ಭೋಗವನ್ನು ಸಕಲ ಸಾಮಗ್ರಿಯಿಂದ ಉಣಿಸುವುದೇ ಜಾಗರಣಬಹುದು. ಮೂರು ತನು ಹಿಡಿದು ತೋರುವ ಮೂರು ಅವಸ್ಥೆಗಳು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಭೌಮಾಲೆಯುಂಟೆ. ನೀವು ಹೇಳಿದ 25 ತತ್ವಗಳು ಮತಿ, ಚಿತ್ತು, ಮೇಲೆ ಜ್ಞಾತೃ ಭೂತಗಳನ್ನು ಉಳಿದು ಮಿಕ್ಕ 17 ಮಾತ್ರದ ತತ್ವವೇ ಲಿಂಗತನು, ರಜೋಗಣ, ಕಂಠದೆಡೆ, ಉಕಾರ ಮೇಳಗಳು, ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿಯ ಕನ್ನಿಕೆಯೊಳಗೆ ವಾಸನೆಯ ವಿಷಯಾದಿಗಳನ್ನು ಮನವೆಂಬ ಸಾಧನದಿಂದ ಅನುಭವಿಸುವುದೇ ಸ್ವಪ್ನಾವಸ್ಥೆಯು. ಮೂರು ಗುಣವಿಡಿದು ತೋರುವ ಮೂರು ಅವಸ್ಥೆಗಳು ಮೂರು ಗುಣವೃತ್ತಿಗಳಾದ ಜೀವತ್ರಯದ ದೂರು ಒಡೆಯುವ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಬಹುಮಾಲೆಯುಂಟೆ. ಮೊದಲು ತನುವೆರಡರು ಒರೆದ ಅಖಿಲ ತತ್ವ ಸಂಪದ ಒಡೆಗಿ ಸಂಸ್ಕಾರದೊಳುಮೆಯಾಗಿಯ ಪ್ರಕೃತಿಯದು ಕಾರಣಾಂಗವು. ಅದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯದ ನಡುವೆ ಪದುಳದಿಂದ ನಿಂದ ಗತಿಯನ್ನು ಹೊಂದಿ ಪ್ರಾಜ್ಞೇಶ ಹೃದಯ ಮಾಯಾವೃತ್ತಿ ಎಂಬ ಸಾಧನದಿಂದ ಸದಮಳ ಆನಂದ ವಿಷಯವನ್ನು ಸೇವಿಸುತ್ತಿರುವುದೇ ಸುಷುಪ್ತಿ ಎನ್ನುವ ಅವಸ್ಥೆ. ಜಾಗರಣದಳು ಎಡೆಯಾಡಿ ಬಳಲುವ ಮನವನ್ನು ಓದಿಯಿಂದ ನಿಲ್ಲಿಸಿ ಬೇರೊಂದನ್ನು ಎನಿಸದೆ ಮಹಾತೇಜೋಮಯದ ಮೂಲ ಮಂತ್ರದ ಸುನಾದವನ್ನ ಕೇಳುತ್ತಿರುವುದೇ ತುಲ್ಯವು. ರಾಜಿಪ ನಾದಾನುಸಂಧಾನದ ಆರೈಕೆ ಮಾಡಿ ಸೈತಿರಲು ತುರ್ಯಾತೀತವು. ಇವೆರಡರ ಈ ಜಗದ ಅಭ್ಯಾಸ ಮಾಡಿದರೆ ನಿತ್ಯ ಮುಕ್ತಿ ಪದಸಿದ್ಧಿ ಇರುವುದು. ಈ ಪರಿ ಐದು ಅವಸ್ಥೆಗಳು ಆಳುತ್ತ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗೊಳ್ತಿರ್ಪ ಜೀವನೊಡನೆ ವ್ಯರಿಸಿದ ಆಶ್ರಯವಾದ ಸಾಕ್ಷಿ ತುಲ್ಯ ಕೂಟಸ್ಥ ಚಿನ್ಮಾತ್ರ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದಗಣ ಶಂಭುಲಿಂಗವಾಗಿ ತನಗಿದ ಅವಸ್ಥೆ. ಇತಿ ಪಂಚಾವಸ್ಥೆ. ಮೂರು ತನುವಿಗೂ ತೋರುವ ಮೂರು ಅವಸ್ಥೆಗಳು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಗಾತ್ಮ ತಾನೆಂದರಿದ ಮೇಲೆ ಬಹುಮಾಲೆಯುಂಟೆ. ಪ್ರತ್ಯೇಗಾತ್ಮನೇ ಅಂತ ತಿಳಿದ್ಮೇಲೆ ಬಹುಮಾಲೆ ಎಲ್ಲೈತಿ. ಸಹಜವಾಗಿ ಎಚ್ಚರ, ಕನಸು, ನಿದ್ರಾ ಅವಸ್ಥೆ ಬರುದು ಯಾವ್ದ್ರಿಂದ ಬರ್ತಾವ ಅಂದ್ರ ಸತ್ವ, ರಜೋ, ತಮೋ ಗುಣದಿಂದ ಬರ್ತಾವು. ಇವದನ್ನ ಬಿಟ್ಟು ನಾ ಅಭ್ಯಾಸ ಮಾಡಿ ಈ ಶರೀರ ನಾನಲ್ಲ, ಇದಕ್ಕೆ ಅನ್ಯವಾಗಿರ್ತಕ್ಕಂಥ ಸಾಕ್ಷಿ ಸ್ವರೂಪ ನಾನು ಅದನ್ನಂತ ಅಭ್ಯಾಸದಿಂದ ತೂರ್ಯಾತೀತವನ್ನ ಅಭ್ಯಾಸ ಮಾಡಿದ್ಮೇಲೆ ನಾ ಪ್ರತ್ಯೇಗಾತ್ಮನೆ ಅಂತ ತಿಳಿದ್ಮೇಲೆ ಬಹುಮಾಲೆ ಉಂಟೆ. ನಾ ಪ್ರತ್ಯೇಗಾತ್ಮ ಅಂತ ತಿಳಿದ ಬಹುಮಾಲೆ ಇಲ್ಲ, ನಾ ಶರೀರ ಅಂತ ತಿಳಿದ ಬಹುಮಾಲೆ ಐತಿ. ನನಗ ಈ ಅವಸ್ಥೆಗಳು ಗುಣಗಳಿಗೆ ಅನುಸಾರವಾಗಿ ಬರ್ತಾವು. ಈ ಗುಣಾತೀತವಾಗಿರತಕ್ಕಂಥ ನಾ ಪ್ರತ್ಯೇಗಾತ್ಮ ಅಂತ ತಿಳಿದ್ಮೇಲೆ ನನ್ನ ಬಹುಮಾಲೆ ಇಲ್ಲ ಅಂತ ಹೇಳ್ತಾರೆ. ಎಚ್ಚರಿಕೆ ಅವಸ್ಥೆ ಸತ್ವಗುಣದಿಂದ ಬರ್ತಕ್ಕಂಥದ್ದು. ಅಲ್ಲಿ ಜಡ ಶರೀರ ಐತಿ. ಆ ಜಡ ಶರೀರದೊಳಗೆ ಏನೇನದವು? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಭೂತಗಳು, ಪಂಚವಿಂಶತಿ ತತ್ವದಿಂದ ಕೂಡಿದಂತ ಈ ಶರೀರ ಐತಿ. 25 ತತ್ವದಿಂದ ಕೂಡಿದಂತ ಈ ಶರೀರಕ್ಕೆ ತೋರುತ್ತೇನೆ ತನು ಅಂತಾರ.
ಇದ್ರ ಯಾವ ಸ್ಥಾನದ ತಗೊಂಡು ಏನ್ ಮಾಡೋದು ಅಂದ ಅಕಾರ ಮಕಾರ ಅದ ಕನ್ನಡದವಾಗ ಅಕಾರ ಐತಿ, ಇಂಗ್ಲಿಷ್ನವಾಗ ಇಲ್ಲ. ಅದನ್ನೆಲ್ಲ ಅದು ಅವರು ಲೌಕಿಕ ಹಿಡ್ಕೊಂಡು ಹೇಳ್ಯಾರ ಅದನ್ನ. ಅದ್ರ ಅಕಾರ ತೋರ್ಸಂದ್ರ ತೋರ್ಸಾಕ್ ಬರ್ತೈತೇನ ಅಲ್ಲಿ? ಮಕಾರ ತೋರ್ಸಂದ್ರ ಮಕಾರ ತೋರ್ಸಾಕ್ ಬರ್ತೈತೇನ? ಅದು ಇಲ್ಲದು. ಅದು ಏನು ವೈಶ್ವಾನರು ಅದನ್ನ ಹೇಳ್ಯಾರ. ಅದನ್ನೆಲ್ಲ ಅವೆಲ್ಲ ಅದಕ್ಕೆ ನಮಗ ಅನುಭವಕ್ಕೆ ಏನ್ ನಿಲ್ಲುತ್ತೈತಿ. ನನ್ನ ಈ ಪದ್ಯ ಓದ್ಬೇಕಾದ್ರೆ ಹಿಂದೂನು ನಾನು ನಿನಗೆ ಹೇಳೇನಿ, ಅವೆಲ್ಲ ನಮ್ಗ ಅನುಭವಕ್ಕೆ ಬರೋದು ಅಷ್ಟ ತಗೋಬೇಕಲ್ಲೇ. ಅದನ್ನು ಒತ್ತು ಕೊಡೋಂಗಿಲ್ಲ. ಅದಕ್ಕೆ ಒತ್ತು ಕೊಡೋಂಗಿಲ್ಲ. ನಮಗೇನು ಈ ಶರೀರವನ್ನು ಅಲ್ಗಳಿಬೇಕಾಗೈತಿ. ಈ ಶರೀರ ಎಚ್ಚರಿಕೆ ಒಳಗೆ ಇದ್ರ ಕೂಡ ಒಡನಾಟ ಮಮಕಾರ ಮತ್ತು ರಾಗದಿಂದ ಕೂಡ್ಕೊಂಡು ಇದೇನು ವ್ಯವಹಾರ ಮಾಡಕೊಂಡಾಗತ್ತೇವಲ್ಲ, ಇದನ್ನ ಅಲ್ಲಗಳಿಬೇಕಾಗೈತಿ. ಅಲ್ಲಗಳಾಕ ಏನ್ ಬೇಕಾಗೈತಿ ನಮಗೆ? ಅನುಭವ ಅಷ್ಟ ಹಿಡ್ಕೋಬೇಕು. ಅಲ್ಲಿ ಆಕಾರ ಹೇಳೈತಿ, ವೈಶ್ವಾನರು ಹೇಳ್ಯಾರ, ಅದನ್ನ ಹೇಳ್ಯಾರ, ಇದನ್ನ ಅವನ್ನೆಲ್ಲ ತೋರ್ಸಂದ್ರ ತೋರಿಸ್ತೇನ? ಅವ್ ಇಲ್ಲಲ್ಲಿ. ಹೌದಲ್ಲ? ಅದನ್ನ ಯಾಕೆ ನಾವು ಅದಕ್ಕೆ ಒತ್ತು ಕೊಡ್ಬೇಕು? ಅದರ ಅವಶ್ಯಕತೆ ಇಲ್ಲ. ನಮಗೇನ್ ಬೇಕಾಗೈತಿ? ಎಚ್ಚರ, ಕನಸು, ನಿದ್ದೆ, ಈ ಮೂರು ಅವಸ್ಥೆ ನನಗೆ ಸಂಬಂಧ ಇಲ್ಲ. ನಾನು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ಅದೀನಿ. ಇದನ್ನ ನಾ ಪ್ರತ್ಯೇಗಾತ್ಮ ಅಂತ ಕಾಣ್ಕೋಬೇಕಂದ್ರೆ ಅಭ್ಯಾಸದಿಂದ ಬರ್ತಕ್ಕಂಥ ಇನ್ನೆರಡು ಅವಸ್ಥೆಯನ್ನ ನಾನು ಸಾಧಿಸಿದಾಗ ಅಲ್ಲಿ ನನಗೆ ಖಾತ್ರಿ ಆಗುತ್ತೆ, ಅವಾಗ ನನಗೆ ಬಹುಮಾಲೆ ಇಲ್ಲ ಅಂತ. ಈ ಸಹಜವಾಗಿ ಬರ್ತಕ್ಕಂಥ ಮೂರು ಅವಸ್ಥೆ ಒಳಗೆ ಏಳುತ್ತಾ ಬೀಳುತ್ತಾ ಎದಕ್ಕೆ ಹೋರಾಟ ನಡೆಸೀನಿ ಅಂದ್ರೆ ಮಮಕಾರ ರಾಗದಿಂದ ಕೂಡ್ಕೊಂಡು ಇದ್ರೊಳಗೆ ಹೋರಾಟ ನಡೆಸೀನಿ ಸುಖದಿಂದ ಇರ್ಬೇಕಂತ. ಶಬ್ದಾದಿ ವಿಷಯಗಳನ್ನ ಈ ಎಚ್ಚರಿಕೆ ಅವಸ್ಥೆ ಒಳಗೆ ಅನುಭವಿಸಿ ನಾ ಅದ್ರ ಸುಖ ಕಾಣ್ಬೇಕಂತ ಹೋರಾಟ ನಡೆಸಿದ್ದ ಈ ಎಚ್ಚರಿಕೆ ಅವಸ್ಥೆ ಅಂತ ಹೇಳ್ತಾರ. ಈ ಎಚ್ಚರಿಕೆ ಅವಸ್ಥೆ ಸತ್ವಗುಣದಿಂದ ಬರ್ತೈತಿ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಸತ್ವಗುಣ ಪ್ರಧಾನ ಐತಿ ಅಷ್ಟೇ. ಇಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಒಮ್ಮೆ ತಮೋನು ಆಗಿರ್ತತಿ, ಒಮ್ಮೆ ರಜೋನು ಇರ್ತತಿ. ಹಗಲಗನಸು ಕಾಣ್ತೇನೆ ಅಂತೀರಿ ಇಲ್ಲ? ಹಗಲಗನಸು ಕಾಣುವಾಗ ಅಲ್ಲಿ ರಜೋಗುಣ ಪ್ರವೃತ್ತಿ ಇರ್ತತಿ ಅಂತ. ಇಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಮಬ್ಬು ಬರ್ತೈತಿ ಇಲ್ಲ? ಅದು ತಮೋ ಗುಣದಿಂದ ಬರ್ತದೆ. ಅಂದ್ರೆ ಒಟ್ಟಾರೆ ಅವರು ಏನು ಹೇಳ್ಬೇಕಂದ್ರೆ ಇಲ್ಲಿ ಸತ್ವಗುಣ ಪ್ರಧಾನ ಐತಿ ಇಲ್ಲಿ ಅಂತ. ಎಚ್ಚರಿಕೆ ಅವಸ್ಥೆ ಒಳಗೆ ಹೆಚ್ಚಿನ ಅವಧಿ ಸತ್ವಗುಣ ಇರ್ತೈತಿ ಅಂತ. ಅದಕ್ಕೆ ಸತ್ವಗುಣದಿಂದ ಇದು ತೋರುವ ತನುವಿನ ಹಿಡ್ಕೊಂಡು ಇಲ್ಲಿ ಎಚ್ಚರಿಕೆ ಅವಸ್ಥೆಯನ್ನು ಅನುಭವಿಸ್ತಾನ. ಹೆಂಗ ಅಂದ್ರೆ ಶಬ್ದಾದಿ ವಿಷಯಗಳನ್ನು ಕೂಡ ಅದರೊಳಗೆ ಸುಖ ಐತೆ ಅಂತ ಅಲ್ಲಿ ಹೋರಾಟ ನಡೆಸ್ತಾನ. ಯಾಕಂದ್ರೆ ಅದಕ್ಕೆ ಹೇಳಿದ್ರು, ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಹೌದಲ್ ಜೀವ ಭೋಗವೆನಿಸಿ ತೋರುವ ಸುಖವೇ ನಿಜ ಸುಖವೇ ಏಕಮುಖವಾಗಿರು ಎನ್ನೊಳು ಅಂತ. ಇಲ್ಲಿ ಸತ್ವ ಪ್ರಧಾನ ಇರ್ತತಿ. ಯಾಕಂದ್ರೆ ವಿಷಯ ಸಂಪರ್ಕವನ್ನು ಮಾಡಿದಾಗ ಅಲ್ಲಿ ಸತ್ವ ಪ್ರಧಾನ ಆಗಿರ್ತತಿ. ರಾಗಕ್ಕನುಸಾರವಾಗಿ ವಿಷಯಗಳ ದೊರಕಿದಾಗ ಅಲ್ಲಿ ಸುಖ ಅನಿಸ್ತತಿ. ಅದು ಸತ್ವ ಪ್ರಧಾನ ಆದಾಗ ಸುಖ ಅನಿಸ್ತತಿ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಅವಸ್ಥೆ ಸತ್ವಗುಣದಿಂದ ಕೂಡಿದ್ದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಎಚ್ಚರಿಕೆ ಅವಸ್ಥೆ ಒಳಗೆ ಈ ಜಡ ಶರೀರ ನಾನು ಅಂತ ಹೇಳ್ತೀನಿ. ಈ ಜಡ ಶರೀರ ಹೆಂಗೈತಿ ಅನ್ನೋದನ್ನ ಹೇಳಿದ್ರು ಅವ್ರು. ಪಂಚ ಭೂತಗಳ ವಿಕಾರದಿಂದ ಕೂಡಿದಂತ ಈ ತೋರು ಶರೀರ 25 ತತ್ವಗಳಿಂದ ಕೂಡೈತಿದು. 5 ಪಂಚಮಹಾಭೂತಗಳು, 5 ಜ್ಞಾನೇಂದ್ರಿಯಗಳು, 5 ವಾಯುಗಳು, 5 ಕರ್ಮೇಂದ್ರಿಯಗಳು. ಇದ್ರ ಒಳಗೆ ಕೂಡ್ಕೊಂಡು ನಾವು ವಿಂಶತಿ ತತ್ವದಿಂದ ಕೂಡಿದಂತ 25 ತತ್ವದಿಂದ ಕೂಡಿದಂತ ಈ ತೋರುವ ಶರೀರ ಇದನ್ನ ಹಿಡ್ಕೊಂಡ ನಾವು ಸುಖ ಹೊಂದ್ಬೇಕಂತ ಹೊಂಟೇವು. ಇದು ನಾನಲ್ಲ, ನಾ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ನಾನದೀನಿ ಅಂತ ತಿಳ್ಕೊಂಡಾಗ ನನ್ನ ಬಹುಮಾಲೆ ಇಲ್ಲ. ಹೌದಲ್ರಿ?
ನಾನು ಬಹುಮಾಲೆ ಯಾವಾಗ ಐತಿ ಅಂದ್ರೆ ಈ ಶರೀರ ನಾನಂದ ಬಹುಮಾಲೆ ಐತಿ. ಈ ಕನಸು ಎಚ್ಚರ ನಿದ್ರೆ ಈ ಮೂರನ್ನು ಇದ್ರಾಗ ಏಳುತ್ತಾ ಬೀಳುತ್ತಾ ಇದ್ರೊಳಗೆ ಸುಖವನ್ನು ಕಾಣ್ಬೇಕಂತ ಹೊಂಟಾಗ ನನಗ್ ಬಂಧನ ಆಗೈತಿ. ನಾ ಪ್ರತ್ಯೇಗಾತ್ಮನೆ ಅಂತ ತಿಳಿದ್ಮೇಲೆ ನನಗ್ ಬಂಧನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೂರು ತನ್ನು ಹಿಡಿದು ತೋರುವ ಮೂರು ಅವಸ್ಥೆಗಳಿಗೆ ಒಳಗಾಗದೆ ಮೂರು ಗುಣರತ್ತಿಗಳಿಗೆ ಈಡಾಗದ ಜೀವತ್ರಯದ ದೂರು ಒಡೆದ ಅಂದ್ರೆ ವಿಶ್ವ ತೇಜಸ್ ಪ್ರಾಜ್ಞೆ ಎಂಬ ಮೂರು ಜೀವತ್ರಯದ ದೂರು ಒಡೆದ ಪ್ರತ್ಯೇಗಾತ್ಮನೆ ತಾನಂತ ತಿಳಿದ್ಮೇಲೆ ಬಹುಮಾಲೆ ಉಂಟೆ. ಇದನ್ ತಿಳ್ಕೊಬೇಕಂದ್ರ ನನಗ ಮೊದ್ಲೇಕ ನಾನು ತಯಾರಾಗಿರ್ಬೇಕಲ್ರಿ. ಹಂಗ ಬರೋದಿಲ್ಲ ಇದು. ಹಂಗ ಬರ್ತೈತೇನು? ತಯಾರಾಗಿರ್ಬೇಕು ಅಂತ ಅದಕ್ಕೆ ಹೇಳ್ತಾರಲ್ಲ, ಸಪ್ತ ಭೂಮಿಕೆ ಒಳಗ ಸುಖೇಚ್ಛ ಭೂಮಿಕೆನ ಅತ್ಯಂತ ಮುಖ್ಯ ಐತಿ ಅಂತಿಲ್ಲಿ. ಹೌದಲ್? ಈ ಭೂಮಿಕೆ ಒಳಗ್ ಬಂದಾಗ ಹುಡುಕಾಟ ನಡೆಸ್ತಾನವ. ಈ ಭೂಮಿಕೆ ಬರದ, ಸುಖೇಚ್ಛ ಭೂಮಿಕೆ ಬರದ ನಾವು ವಿಷಾದಿಗಳಲ್ಲಿ ಸುಖ ಆಯ್ತಂತ ಈ ತೋರುವ ತನ್ನು ಹಿಡ್ಕೊಂಡ ನಾವು ಅಲದಾಟ ನಡೆಸಿದ್ದು. ಹೌದಲ್ರಿ? ಸುಖದ ಇಚ್ಛೆ ಆಗೈತಿ, ಆದ್ರೆ ಎದ್ರಾಗ ಆಗೈತಿ? ವಿಷಾದಿಗಳಲ್ಲಿ ಆಗೈತಿ. ಶಬ್ದಾದಿ ವಿಷಯದಲ್ಲಿ ಸುಖ ಕಾಣಕ ಹೊಂಟೇವ್ ನಾವು, ಆದ್ರೆ ಅದರಿಂದ ಸುಖ ಇಲ್ಲ. ಈ ಅಜ್ಞಾನದಿಂದ ಬರ್ತಕ್ಕಂಥ ಸುಖ ಬೇಡ ನನಗೆ, ಸುಜ್ಞಾನದಿಂದ ಬರ್ತಕ್ಕಂಥ ಸುಖ ನನಗೆ ಬೇಕು ಅನ್ನುವಂತ ಯಾರು ಉತ್ಕಟ ಇಚ್ಛೆಯಿಂದ ತಾಳ್ತಾರೋ ಅಲ್ಲಿ ಅದಕ್ಕೆ ಸುಖೇಚ್ಛೆ ಭೂಮಿಕೆ ಅಂತ ಹೇಳಿದ್ರು. ಆ ಭೂಮಿಕೆ ಬರಲಾರ್ದಂತ ಬರದ ಹೊರತು ನಾವು ಈ ಮೂರು ಅವಸ್ಥೆಗಳನ್ನ ದಾಟಕ್ ಆಗುವುದಿಲ್ಲ. ಹೌದಲ್ಲ? ಇದನ್ನ ಪ್ರಯತ್ನ ಮಾಡಿದಾಗ ಆಕೈತಿ. ಮೂರು ಅವಸ್ಥೆಯನ್ನ ಮೀರಿ ನಿಲ್ಬೇಕಂದ್ರೆ ನಮ್ ಪ್ರಯತ್ನ ಬೇಕು. ಅದಕ್ಕೆ ನಮಗ ಮೊದಲೇ ಇಚ್ಛೆ ಉದಯ ಆಗ್ಬೇಕಲ್ಲ. ಅದಕ್ಕೆ ಹೇಳಿದ್ರೆ ಈ 25 ತತ್ವದಿಂದ ಕೂಡಿದಂಥದ್ದು ಇದು ಎಚ್ಚರಿಕೆ ಅವಸ್ಥೆ. ಇದ್ರೊಳ ಜಡ ಶರೀರದ ಮುಖಾಂತರ ಶಬ್ದಾದಿ ವಿಷಯಗಳಲ್ಲಿ ಸುಖವನ್ನು ಆರಿಸಿ ನಾವು ಹೊಂಟೆವು. ಇಲ್ಲಿ ಸತ್ವ ಪ್ರಧಾನ ಐತಿ ಅಂತ. ಹೌದಲ್? ಮುಂದೆ ಹೇಳ್ತಾರ ಅವರು ಕನ್ಸಿಂದ. ಅಲ್ಲಿ ರಜೋ ಪ್ರಧಾನ ಆಗೈತಿ. ಅಲ್ಲಿ 17 ತತ್ವದಿಂದ ಕೂಡಿದಂತ ಸೂಕ್ಷ್ಮ ಶರೀರ ಐತಿ. ಮೊದಲು ಹೇಳಿದಂತ ಪಂಚಮಹಾಭೂತಗಳನ್ನ ಉಳಿದು ಹೌದಲ್ರಿ? 25 ತತ್ವಗಳು ಮತಿ ಚಿತ್ತು ಮೇಲೆ ಉಳಿದು ಮಿಕ್ಕ 17 ತತ್ವದಿಂದ ಕೂಡಿದಂತ ಲಿಂಗ. ಅದ ಕಂಠ ಗಿಂಟ ಬಿಡು ಅವನು. ಅಲ್ಲಿ ವಾಸನೆ ರೂಪದಿಂದ, ಅಲ್ಲಿ ವಾಸನಾ ರೂಪದಿಂದನೇ ಸುಖ ಅನುಭವಿಸಕ್ ಹೊಂಟೇವ್ ನಾವು. ಹೌದಲ್ರಿ? ಅದಕ್ಕೆ ಅಲ್ಲಿ ರಜೋಗುಣ ಪ್ರಧಾನ ಐತಿ ಅಂತ. ಆ ರಜೋಗುಣದಿಂದ ನಾವು ಅಲ್ಲಿ ನಾವು 17 ತತ್ವದಿಂದ ಕೂಡಿದಂತ ಸೂಕ್ಷ್ಮ ಶರೀರ. ಯಾಕೆ 17 ತತ್ವದಿಂದ ಅಂತ ಹೇಳಿದ್ರಂದ್ರ ಆ ಕ್ರಿಯೆಗಳು ಅಲ್ಲಿ ಸೂಕ್ಷ್ಮವಾಗಿ ನಡೆದಿರ್ತಾವಂತನ ಹೇಳಿದವ್ರು. ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ 17 ತತ್ವ ಇಲ್ಲ. ಅದು ಎದಕ್ಕೆ ಅಂತಂದ್ರ ಆ ಕ್ರಿಯೆ ನಡೆದಿರ್ತಾವಂತ ಅಲ್ಲಿ 17 ತತ್ವ ಅಂತ ಹೇಳಿದ್ದು. ಯಾಕಂದ್ರೆ ಕರ್ಮೇಂದ್ರಿಯ ಚಟುವಟಿಕೆ ನಡೆದಿರ್ತಾವ, ಜ್ಞಾನೇಂದ್ರಿಯ ಚಟುವಟಿಕೆನೂ ಅಲ್ಲಿ ಹಿಡ್ಕೊಂಡ ನಾವು ಅನುಭವ ಮಾಡ್ಕೊಂತೇವಂತನ ಅದನ್ನ ಹೇಳಿದ್ದವ್ರು. ಅಲ್ಲಿ ಅವು ಇಲ್ಲ ಕರೆ ಇಲ್ಲ ಐತೇನೋ ಅಲ್ಲಿ ಅದಾವನು. ಮತ್ತೆ ಅದು ಇದ್ದಂಗ ಬಾಸ್ ಆಗೈತೆ ಅಂತ ತಿಳ್ಕೊಂಡ ಅವನ 17 ತತ್ವದಿಂದ ಕೂಡಿದ್ದು ಅಂತ ಹೇಳಿದ್ದವ್ರು. ಹೌದಲ್ಲ? ಈ ಜಡಭೂತಗಳು ಇಲ್ಲ ಕರೆ. ಜಡಭೂತಗಳು ಜ್ಞಾತೃ, ನೇಹ, ಮತಿ ಇವು ಇಲ್ಲ. 5 ಭೂತಗಳು ಯಾವ ಇಲ್ಲ. ಆದ್ರೆ ಮಿಕ್ಕ 17 ತತ್ವದಿಂದ ಕೂಡಿದಂತಹದ್ದು ಸೂಕ್ಷ್ಮ ಶರೀರ ಅಲ್ಲೇ ಅದು ಕೆಲಸ ಮಾಡಾಕತ್ತೈತಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಜೋಗುಣ. ಅಲ್ಲಿ ಎಲ್ಲ ಆಗಿದ್ದು ಕೂಡ ಮನಸ್ಸಾಗೈತಿ. ಸಂಸ್ಕಾರ ವಾಸನಾ ರೂಪದಿಂದ ಅದು ಅಲ್ಲಿ ಎಲ್ಲವೂ ತಾನಾದ್ರೂ ಕೂಡ ಅದರೊಳಗೆ ಸುಖವನ್ನ ಅನುಭವಿಸ್ಬೇಕು ಅಂತ ಹೋರಾಟ ನಡೆಸೈತೆ ಅಲ್ಲಿ.
ಅದಕ್ಕಲ್ಲಿ ರಜೋಗುಣ ಪ್ರಧಾನ ಐತಿ. ಇದು ನಾನಲ್ಲ, ನಾನು ಇದಕ್ಕೆ ಅನ್ಯವಾಗಿದ್ದೇನೆ ಅಂತ ನಾನು ಎಲ್ಲಿವರೆಗೂ ಖಾತ್ರಿ ಮಾಡ್ಕೊಂಡು ಈ ಅವಸ್ಥೆಯನ್ನ ನನಗೆ ಸಂಬಂಧ ಇಲ್ಲ ಅಂತ ನಾನು ಖಾತ್ರಿ ಮಾಡ್ಕೊಂಡು ನಾ ಪ್ರತ್ಯೇಗಾತ್ಮನೇದೇನಂತ ತಿಳಿದಿಲ್ಲೋ ಅಲ್ಲಿವರೆಗೂ ಬಂಧನ ಇರುತ್ತೆ. ನಾ ಪ್ರತ್ಯೇಗಾತ್ಮನೆ ಅಂತ ತಿಳಿದ್ಮೇಲೆ ಬಂಧನ ಇಲ್ಲ. ಬಹುಮಾಲೆ ಉಂಟೆ? ಇಲ್ಲ. ಮೊದಲು ತನುವೆರಡರೊಳು ಬರೆದ ಅಖಿಲ ತತ್ವ ಸಂಪದ ಒದಗಿ ಸಂಸ್ಕಾರದ ಉಳುಮೆಯಾಗಿ ಪ್ರಕೃತಿಯದು ಕಾರಣಾಂಗಗಳ ಮುಖಾಂತರ ಕನಸನ್ ಮುಗೀತೆ. ಕಾರಣಾಂಗ ಅಂದ್ರೆ ನಿದ್ರಾ ಅವಸ್ಥೆ, ಕಾರಣ ಶರೀರ. ಕಾರಣ ಶರೀರದ ಮುಖಾಂತರ ಅಲ್ಲಿ ತಾಮಸ ಗುಣದಿಂದ ಸುಖವನ್ನ ಅನುಭವಿಸ್ತೇವೆ ನಾವು. ಅಜ್ಞಾನದಿಂದನ ನಾವು ಸುಖವನ್ನು ಅನಿಸ್ತೇವೆ. ಆದ್ರೆ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಾ ಪ್ರತ್ಯೇಗಾತ್ಮನೆ ಅಂತ ಎಲ್ಲಿವರೆಗೂ ತಿಳಿದಿಲ್ಲೋ ಅಲ್ಲಿವರೆಗೂ ನಾವು ಬಹುಮಾಲೆ ಇರುದೆ. ಅದಕ್ಕೆ 3 ಅವಸ್ಥೆಗಳನ್ನ ನನ್ನ ಸಂಬಂಧ ಇಲ್ಲ ಅನ್ನೋ ಸಲುವಾಗಿದ್ದನ್ನ ಅವರು ಇದನ್ನ ಇಷ್ಟು ವಿವರಣೆ ಕೊಟ್ಟು ಹೇಳಿದ್ದು. ವಿಶ್ವ ತೇಜಸ್ ಪ್ರಾಜ್ಞರಾಗಿ 3 ಅವಸ್ಥೆ ಒಳಗೆ 3 ರೀತಿಯಿಂದ ಸುಖವನ್ನು ಅನುಭವಿಸಕ್ ಹೊಂಟೇವಲ್ಲ, ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನೇ ನಾನಂತ ತಿಳಿಲ್ಲ ಹೊರತು ನನಗೆ ಬಹುಮಾಲೆ ಇಲ್ಲ ಇರುದ ಅಂತ. ನಾ ಪ್ರತ್ಯೇಗಾತ್ಮನೆ ಅಂತ ತಿಳಿದ್ಮೇಲೆ ಬಹುಮಾಲೆ ಇಲ್ಲ. ಅದನ್ನ ತಿಳ್ಕೊಬೇಕಂದ್ರೆ 2 ಅವಸ್ಥೆಯನ್ನ ಅಭ್ಯಾಸ ಮಾಡಬೇಕು. ಇವು 2 ಅವಸ್ಥೆ ಅಭ್ಯಾಸದಿಂದ ಬರ್ತಕ್ಕಂಥ ಅವಸ್ಥೆಗಳು. ಇವು 3 ಅವಸ್ಥೆಗಳು ಸಹಜವಾಗಿ ಬರ್ತಕ್ಕಂಥ ಅವಸ್ಥೆಗಳು. ಮನುಷ್ಯನಿಗೆ ಇವು 2 ಅಭ್ಯಾಸ ಮಾಡಕ್ ಬರ್ತತಿ. ಉಳ್ಕಿದ ಪ್ರಾಣಿಗಳಿಗೆ ಇವನು 2 ಅವಸ್ಥೆಗಳನ್ನ ಅಭ್ಯಾಸ ಮಾಡಕ್ ಬರುದಿಲ್ಲ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತಿದ್ದು. ಇವನು 2 ಅಭ್ಯಾಸ ಮಾಡಿದಾಗ ಮಾತ್ರ ನಾ ಪ್ರತ್ಯೇಗಾತ್ಮ ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಸಹಜವಾಗಿ ಬರ್ತಕ್ಕಂಥ 3 ಅವಸ್ಥೆ ಒಳಗೆ ಅದನ್ನ ತಿಳ್ಕೊಳಕ್ ಆಗುದಿಲ್ಲ. ತಿಳ್ಕೊಂಡಿದ್ರೆ ಎಲ್ಲಾರು ಬಂದು ಬಿಡ್ತಿದ್ರ, ನನ್ನ ಬಹುಮಾಲೆ ಇಲ್ಲ ಅಂತ ಹೇಳ್ತಿದ್ರ. ಆದ್ರೆ ತಿಳ್ಕೊಳಕ್ ಆಗೋದಿಲ್ಲ ಅಂತಾನೆ ಇವು ಮಿಕ್ಕ 2 ಅಭ್ಯಾಸ ಮಾಡ್ಬೇಕು ಅಂತ. ನಾವು ಯಾರು ಅಭ್ಯಾಸ ಮಾಡ್ತೇವೆ ಇದ್ರೊಳಗೆ? ಸಹಜವಾಗಿ ಎಚ್ಚರ, ಕನಸು, ನಿದ್ರೆ ಇವು 3 ಏಳುತ್ತಾ ಬೀಳುತ್ತಾ ಇದ್ರೊಳಗೆ ಹೋರಾಟ ನಡೆಸೆವು. ಆದ್ರೆ ಈಗ ಅದು ನಿದ್ರಾ ಅವಸ್ಥೆಯನ್ನು ಕೂಡ ಕಡಿಮೆ ಮಾಡ್ಕೊಂಡೆವು. ಅಲ್ಲಿ ಅಜ್ಞಾನದಿಂದ ಸುಖವನ್ನು ಹೊಂದುವಂತ ಅವಸ್ಥೆನೂ ಕೂಡ ದೂರ ಆಗ್ಬಿಟ್ಟತಿ. ಏನಾರ ಮಾಡ್ಲಿ ಅವ್ರು, ಟಿವಿನಾರ ನೋಡ್ಲಿ, ವಿಷಯದ ಅಪಪ ಇತ್ತಂದ್ರೆ ಟಿವಿ ಎದಕ್ ಬೇಕು? ವಿಷಯದ ಅಪಪ ಇದ್ದವಂಗ ಟಿವಿಯಿಂದ ಅವಶ್ಯಕತೆ ಇಲ್ಲ. ಅವಂಗ ಹಾಸಿಗೆ ಕುಂತ್ರು ನಿದ್ದೆ ಬರೋದಿಲ್ಲ. ಬರ್ತೈತೇನು? ಟಿವಿನ ಬೇಕಾಗಿಲ್ಲ, ಒಳಗೆ ಮನಸ್ಸಿನಾಗದ. ಹೌದಲ್? ಅವಂಗ ನಿದ್ದಿನ ಬರುದಿಲ್ಲ. ನಿದ್ದೆ ಗುಳಿಗೆ ತಗೊಂಡಾಗ ನಿದ್ದೆ ಬರುದು ಅಂದ್ರೆ ಮಬ್ಬ ಬರುದು ಅಜ್ಞಾನದಿಂದ. ಅದಕ್ಕೆ ಇದನ್ನ ಇವು 3 ಅವಸ್ಥೆಗಳು ನನಗಿಲ್ಲ ಅಂತ ತಿಳ್ಕೊಂಡು ಮಿಕ್ಕ 2 ಅಭ್ಯಾಸ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಾವು ಇದಕ್ಕೆ ಸಾಕ್ಷಿಯಾಗಿ ನೋಡಾಕ ನಾವು ಪ್ರಯತ್ನ ಮಾಡೋದು ಹೊರತು ಅದು ಅನುಭವಕ್ಕೆ ಬರುದಿಲ್ಲ. ಜಾಗರಣದೊಳಗೆ ಎಡೆಯಾಡಿ ಬಳಲುವ ಮನವನ್ನು ಓಜದಿಂದ ತಿಳುವಳಿಕೆಯಿಂದ ನಿಲ್ಲಿಸಿದಾಗ ಅಂದ್ರೆ ತಿಳುವಳಿಕೆಯಿಂದ ಮತ್ತೆ ಎದರಿಂದ ನಿಂದ್ರಸಕ್ ಬರ್ತೈತಿನ? ಓಜ ಅಂದ್ರೆ ಏನದರ ಅರ್ಥ? ಚೆನ್ನಾಗಿ ಅಂದ್ರೆ ಹೆಂಗ್ ನಿಂದ್ರಸಕ್ ಬರ್ತೈತಿ? ಅದು ಚೆನ್ನಾಗಿ ಅಂದ್ರೆ ಹೆಂಗ್ ನಿಂದ್ರಸಕ್ ಬರ್ತೈತಿ? ತಿಳುವಳಿಕೆಯಿಂದ ನಿಂದ್ರಸಕ್. ಮತ್ತ ಹಂಗ ಓಜ್ ಚೆನ್ನಾಗಿ ನಿಂದ್ರಸಂಗಾರ ಹೆಂಗ್ ನಿಂದ್ರಸ್ತೇ ಅದನ್ನ? ಚೆನ್ನಾಗಿ ಅಂದ್ರೆ ಅದಕ್ಕೆ ಆಕಾರ ಐತೆನ ನಿಂದ್ರಸಕ? ತಿಳುವಳಿಕೆಯಿಂದ ನಿಂದ್ರಿಸ್ಬೇಕು ಅಂತ. ತಿಳುವಳಿಕೆಯಿಂದ ಅದನ್ನ ನಿಂದ್ರಿಸಿದಾಗ ಅಲ್ಲಿ ಮತ್ತೆ ಬೇರೊಂದನ್ನು ಯಾವ ಭಾವನೆಯನ್ನು ಇರ್ಸಂಗಿಲ್ಲ. ಅಲ್ಲಿ ಬೇರೊಂದನ್ನು ಎನಿಸಿದೆ ಅಂದ್ರೆ
ಬೇರೆ ಮತ್ತೆ ಅಲ್ಲಿ ವಿಚಾರ ಮಾಡೋಂಗಿಲ್ಲ, ನಾ ಹಂಗದೇನೆ ಹಿಂಗದೇನೆ ಅನ್ನುವಂತ ಯಾವ ವಿಚಾರನೂ ಬರೋಂಗಿಲ್ಲ ಅಲ್ಲಿ. ವಿಚಾರದಿಂದ ಬೇರೆ ಯಾವ ಕಲ್ಪನೆ ಬರ್ಲಾರ್ದಂಗೆ ಅಲ್ಲಿ ನಿಂದಿರಿಸಿದಾಗ ಅದಕ್ಕೆ ತೂರ್ಯ ಅಂತ ಹೇಳಿದ್ರು. ಅಲ್ಲಿ ಆನಂದನ ಐತಿ, ಆನಂದ ಅನುಭವಕ್ಕೆ ಬರೋದ ತೂರ್ಯ ಅಂತ ಹೇಳಿದ್ರು. ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರುವುದೇ ಅಲ್ಲೇ ಅದು ಕೇಳ್ತೈತಿ, ಮನಸ್ಸು ನಿಂತಾಗ ಕೇಳ್ತೈತಿ. ಅದು ಮನಸ್ಸು ನಿಂದ್ರಲ್ಲ, ಅದು ಕೇಳೋದಿಲ್ಲ. ಸುನಾದ ಕೇಳ್ಬೇಕಂದ್ರ ಒಳ ಸೋಹಂಭಾವನೆ ಕೇಳ್ಬೇಕಂದ್ರ ಮನಸ್ಸು ನಿಂತಾಗ ಕೇಳ್ತೈತಿ. ಮನಸ್ಸು ನಿಲ್ಲಲ್ಲ ಕೇಳೋದಿಲ್ಲ. ನೀವು ನೋಡ್ಬೋರಿ, ಈಗ ಕುಂತು ಬಹಳ ಬೇಡ, ಈಗ ಮನಸ್ಸನ್ನು ಸುಮ್ನೆ ಇರಿಸ್ರಿ, ಕೇಳ್ತೈತಿ ಇಲ್ಲಿ ನೋಡ್ಕೋರಿ. ಅದು ಬೇರೆ ಕೇಳೋದಿಲ್ಲ, ಎಲ್ಲರಿಗೂ ಒಂದೇ ರೀತಿಯಿಂದ ಕೇಳ್ತೈತಿ. ಅದು ಸೋಹಮ್ಮ ಅಂತನ ಕೇಳ್ತೈತಿ. ಆ ರೀತಿಯಾಗಿ ಕೇಳೋದ ತೂರ್ಯ ಅಂತ ಹೇಳಿದ್ರು. ಅದು ನಮಗ್ ಕೇಳೋದಿಲ್ಲ. ತೊಡಗಿಲ್ಲ. ಆದ್ರೆ ನಾವು ಬೇರೆ ಒಂದೇ ಶಬ್ದ ಮಾಡ್ಕೊಂತ ಕುಂತೇವು. ಒಳಗಿನ ಶಬ್ದ ಕೇಳೋಲ್ಲ. ಯಾಕಂತಂದ್ರೆ ಹೊರಗೆ ಒಂದು ಶಬ್ದ ಮಾಡ್ಕೊಂತ ಕುಂತೇವು, ಅದಕ್ಕೆ ಕೇಳೋಲ್ದು. ಮನಸ್ಸು ನಿಲ್ಲಿಸ್ಬೇಕಂತೇಳಿ ಹೊರಗಿನ ನಾದ ಹಿಡ್ಕೊಂಡು ಹೊಂಟೇವ್ ನಾವು. ಅದಕ್ಕೆ ನಿಲ್ಲೋದಿಲ್ಲ. ಅದಕ್ಕೆ ಓಜದಿಂದ ಅಂತ ಹೇಳಿದ್ದವ್ರು. ತಿಳುವಳಿಕೆಯಿಂದ ನಿಲ್ಲಿಸಿದಾಗ ಅದು ಇರಕೈತಿ. ಬ್ಯಾರಂದ್ ಮತ್ತಲ್ಲಿ ಬ್ಯಾರೆ ಕಲ್ಪನೆಗಳು ವಿಚಾರಗಳು ಬರಬಾರ್ದಲ್ಲಿ. ಯಾವಾಗ ಬರುದಿಲ್ಲ ಬೇರೆ ಕಲ್ಪನೆಗಳು ವಿಚಾರಗಳು ಅಂತಂದ್ರೆ ತಿಳುವಳಿಕೆ ಇದ್ದಾಗ ಬರುದಿಲ್ಲ. ತಿಳುವಳಿಕೆ ಎಲ್ಲ ಹಂಗ ಹಠದಿಂದ ನಿಲ್ಸಾಕ್ ಹೋದಿವ ಅಂದ್ರೆ ಬೇರೆ ಕಲ್ಪನೆಗಳು ಬರ್ತಾವ. ಹೌದಲ್? ನಾವು ಸಾಧಕರಾಗ್ಬೇಕಂತೆ ಸಾಧನೆ ಒಳಗೆ ತೊಡಗ್ಬೇಕಂತ ತಿಳ್ಕೊಂಡು ಏನ್ ಮಾಡಾಕತ್ತೇವ, ಬೇರೊಂದನ್ನ ಎಣಸ್ಕೊಂತ ಹೊಂಟೇವ. ಹಂಗ ನನ್ನನ್ನ ನಾ ತಿಳ್ಕೊಬೇಕಂತೇಳಿ ನಾನ್ ಅಲ್ಲದನ್ನ ತಿಳ್ಕೊಂತ ಹೊಂಟೇವು. ಹೌದಲ್ರಿ? ಅದಕ್ಕೆ ಅದು ನಾನು ಅನುಭವಕ್ಕೆ ಬರವಲ್ಲ. ವಿಚಾರ ಮಾಡಿ ನೋಡಿದಾಗ ಅದನ್ನ ಮನಸ್ಸನ್ನ ನಿಲ್ಲಿಸಿದಾಗ, ತಿಳುವಳಿಕೆಯಿಂದ ನಿಲ್ಲಿಸಿದಾಗ ಆ ಮೂಲ ಮಂತ್ರದ ಸುನಾದ ಕೇಳ್ತತಿ. ನಾವು ಹಂಗ ಕೇಳ್ಬೇಕಂತ ಹೋದ್ರೆ ಕೇಳೋದಿಲ್ಲ. ವಿವೇಕದಿಂದನೇ ಅದು ಸಾಧ್ಯ ಅಂತ. ಅದಕ್ಕೆ ಏನ್ ಬೇಕು? ಇಚ್ಛೆ ಬೇಕು ಅಂತ. ಸುಖೇಚ್ಛೆ ಭೂಮಿಕೆ ಅಂತ. ಅದಕ್ಕೆ ಬರಲ್ಲ ಹೊರ್ತು ನಮಗಿದು ಆಗುದಿಲ್ಲ. ನಾವು ಹಂಗ ಹೇಳ್ತೇವ್. ನಾವು ಹಂಗ ಮನಸ್ಸನ್ನು ನಿಲ್ಲಿಸ್ಬೇಕ್ರಿ ಅಂತೇಳಿ ಏನಾರ ಒಂದು ಹೊರಗಿನ ಹಿಡ್ಕೊಂಡು ಹೊಂಟೇವು. ಹೊರಗಿನ ಹಿಡ್ಕೊಂಡು ಹೋಗೋದ್ರಿಂದ ಮನಸ್ಸು ನಿಲ್ಸೋದಿಲ್ಲ. ಬೇರೆ ಕಲ್ಪನೆನ ಬರ್ತಾವ ಹೊರಗಿಂದಕ್ಕೆ ಬೆನ್ನ ಹತ್ತಿದಾಗ. ಅದಕ್ಕೆ ವಿಚಾರದಿಂದ ಅದನ್ನ ಮನಸ್ಸನ್ನ ನಿಲ್ಲಿಸಿದಾಗ ಬಲ್ಲಿ ಬೇರೆ ಕಲ್ಪನೆಗಳು ಬರುದಿಲ್ಲ. ಬೇರೊಂದನ್ನು ಎನಿಸದೆ ಮೂಲ ಸುನಾದ ಕೇಳುತ್ತಿರುವುದೇ ತೂರ್ಯ ಅಂತ. ಅದು ಕೂಡ ಮಾಜಿ ನಿಲ್ತೆ ಅಂದ್ರೆ ಅದು ತೂರ್ಯಾತೀತ ಅಂತ. ಅಲ್ಲಿ ಪ್ರತ್ಯೇಗಾತ್ಮನ ನಾನದೀನಿ, ನಾನ ಆಗಿ ಉಳಿದ್ ಬಿಡ್ತೇನೆ. ಹೆಂಗ ಉಪ್ಪಿನ ಗೊಂಬಿ ಸಮುದ್ರದ ಆಳವನ್ನ ನೋಡ್ಬೇಕಂತ ಹೆಂಗ ಆಳಕ್ ಹೊಕ್ಕೈತು, ಅದು ಗೊಂಬೆ ಆಗಿ ಉಳಿದಿಲ್ಲ. ಅಲ್ಲಿ ಹೆಂಗದು ಅದ್ರೊಳಗ ಲಿಪ್ತ ಆಗಿಬಿಡ್ತೈತಿ, ಅಲ್ಲೇ ಲಯ ಆಕೈತಿ. ಹಂಗ ನಾನು ನಿರೀಕ್ಷಣೆ ಪರೀಕ್ಷಣೆ ಮಾಡ್ಕೊಂತ ಕುಂತಾಗ ನಾನಾಗಿಬಿಡ್ತೀನಿ. ಅಲ್ಲಿ ಏನು ಹೇಳಕ್ ಬರುದಿಲ್ಲ ಅಂತ. ಅದಕ್ಕೆ ಮಾತು ಮನಂಗಳಿಂದ ಅತ್ತತ್ತ ಮೀರಿದ. ಅದನ್ನ ಹೇಳ್ರಿ, ತೂರ್ಯಾತೀತದ ಹೇಳ್ರಿ ಅಂತಂದ್ರೆ ಹೇಳಕ್ ಬರುದಿಲ್ಲ. ಅದನ್ನ ಅನುಭವಿಸಿದಾಗೆ ಹೇಳಬೇಕಾಕೈತಿ. ಹೌದಲ್ರಿ? ತೂರ್ಯ ಅಂದ್ರೆ ಅದನ್ನು ಒಂದು ಅನುವಿನಿಂದ ಹೇಳಿದ್ರು ಅವ್ರು. ಆದ್ರೆ ತೂರ್ಯಾತೀತದ ಬಗ್ಗೆ ಹೇಳ್ರಿ ಅಂತಂದ್ರೆ ಬರುದಿಲ್ಲ. ಹೇಳಕ್ ಬರ್ತೈತೇನು? ನಿದ್ದೆ ಹತ್ತೈತಿ ನನಗಂತ ಹೇಳಿದ್ರೆ ನಿದ್ದೆ ಹತ್ತಿಲ್ಲ. ಅದಕ್ಕೆ ಕಳ ಹೋಗಿ ಕೆಮ್ಮಿದಂತೆ ಅಂತ ನನಗೆ ಆಗೈತಿ ಅನ್ನೋದು ಎಲ್ಲ ಸುಳ್ಳು. ಹೌದು. ನಾವು ಅರಿದೇವೆ ಎಂಬಿರಿ, ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಬೇಳಿರಿ. ಏನ್ ಆಗೈತಿ ನಿಮಗ, ಏನ್ ತಿಳಿದತಿ ಹೇಳ್ರಿ ಅಂತಂದ್ರೆ ತಿಳಿದವ ನನಗೇನು ಹೇಳಕ್ ಬರುದಿಲ್ಲ ಅಂತಾನ. ತಿಳಿಲ್ಲಾರ ನನಗ್ ಹಂಗಾತ್ ಹಿಂಗಾತ್ ಅಂತ ಹೇಳ್ತೇವೆ. ಹೌದಲ್ರಿ?
ಅದನ್ನ ಅಜ್ಜಾರ್ ಹೇಳಿದ್ರಂತಲ್ಲ, ಕುಡ್ಕಲ್ ಕಟ್ಟೆ ಒಬ್ಬರು ಯಾರೋ ಸರ್ ಬಂದು ನನ್ನ ತೂರ್ಯ ಆಗೈತ್ರಿ, ನನದು ಆ ಸಮಾಧಿ ಹತ್ತೈತ್ರಿ ಅಂತ ಹೇಳಿದಾಗ ಎಲ್ಲಾರನು ಬಂದಾರನ್ನ ಅಲ್ಲಿ ಭೇಟಿಯಾಗಿ ಬರ್ಪ, ಸಮಾಧಿ ಹಚ್ಚಿದವ್ರು ಅದಾರ ಮಹಾತ್ಮರು, ಅವ್ರನ್ನ ದರ್ಶನ ಮಾಡ್ಕೊಂಡ್ ಬರ್ರಿ ಅಂತ ಎಕರೆಗಳು ಕಳ್ಸಾಕತ್ತಿದ್ರಂತ. ಅವಾಗ ಯಾಕಾರ ಹೇಳಿದೆವು ನಾನು, ಯಾಕಂದ್ರ ಅದನ್ನ ಹೇಳಾಕ್ ಬರೋದಿಲ್ಲ, ಅದನ್ನ ಹೇಳಾಕ್ ಬರಲ್ಲ, ಹೇಳಿದ್ರೆ ಆಗಿಲ್ಲ ಅಂತ ಸುಮ್ನ ನಾವ್ ಹೇಳ್ತೇವೆ. ಹೇಳೋ ಕೆಲ್ಸನೇ ಇಲ್ಲ. ಮಂದಿ ಸಲುವಾಗಿ ಅಲ್ಲ ಅದು ನನ್ನ ಸಲುವಾಗಿ ಅದ, ನನಗ್ ಬೇಕಾಗೈತಿ, ನಾನ್ ಅನುಭವಿಸೋದು, ಅದನ್ನ ಹೇಳ್ತೀನಿ ಅಂದ್ರೆ ಅಲ್ಲ. ಅದಕ್ಕೆ ತೂರ್ಯಾತೀತದ ಬಗ್ಗೆ ಅಲ್ಲಿ ಯಾರು ಹೇಳಿಲ್ಲ, ಹೇಳಾಕ್ ಬರೋದಿಲ್ಲ ಅಂತ ಅದೊಂದು ಮಾತು ಮನಗಳಿಂದ ಹತ್ತತ್ತ ಮೀರಿದ ಅಂತ ಹೇಳಿ. ಇದನ್ನ ಯಾರು ತಿಳ್ಕೊಂಡು ಇವನ ಅಭ್ಯಾಸ ಮಾಡಿ ತಾ ಪ್ರತ್ಯೇಗಾತ್ಮನೆ ಅಂತ ತಿಳಿತಾರೋ ಅವ್ರಿಗೆ ಬಹುಮಾಲೆ ಇಲ್ಲ. ಸಾಮಾನ್ಯವಾಗಿ ಬರೀ 3 ತನು ಹಿಡಿದು ತೋರುವ 3 ಅವಸ್ಥೆಗಳಿಗೆ ಒಳಗಾಗಿ 3 ಗುಣವೃತ್ತಿಗೆ ಈಡಾದಾಗ ಬಂಧನ ಐತಿ. ಹೌದಲ್ರಿ, ಇವು ನನಗ್ ಸಂಬಂಧ ಇಲ್ಲ ಇವು ಅಂತ ಹೇಳಿ ತಿಳ್ಕೊಂಡಾಗ ಬಿಟ್ಟು ಅವಾಗ ನಾ ಪ್ರತ್ಯೇಗಾತ್ಮನೆ ಅಂತ ಯಾವಾಗ ಖಾತ್ರಿ ಮಾಡ್ಕೊಂತೀನಿ, ಅವಾಗ ಬಹುಮಾಲೆ ಇಲ್ಲ. ನಿಜವಾಗಿ ನೋಡಿದ್ರೆ ನನಗೆ ಬಹುಮಾಲೆ ಇಲ್ಲ ಖರೆ, ಆದ್ರೆ ನಾನು ಏನ್ ಹಿಡ್ಕೊಂಡೇನಿ, 3 ತನುವನ್ನ ಹಿಡ್ಕೊಂಡೇನಿ. ಎಚ್ಚರ ಕನಸು ನಿದ್ರೆ ಅವಸ್ಥೆಗಳ ಒಳಗೆ ಏಳುತ್ತಾ ಬೀಳುತ್ತಾ ವಿಷಯಾದಿಗಳಲ್ಲೇ ಸುಖ ಐತೆ ಅಂತ ತೊಡಗೇನಿ. ಅದಕ್ಕೆ ಬಹುಮಾಲೆ ಐತಿ. ನಾ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪದೇನೆ, ಪ್ರತ್ಯೇಗಾತ್ಮನೇದೇನೆ ಅಂತ ನಾನು ಅನುಭವದಿಂದ ಕಂಡುಕೊಂಡಿಲ್ಲ. ಇನ್ನು 2 ಅವಸ್ಥೆಯನ್ನ ಅಭ್ಯಾಸ ಮಾಡಿಲ್ಲ. ಅವನ್ ಮನುಷ್ಯರಿಗೆ ಮಾಡಕ್ ಸಾಧ್ಯ ಐತಿ, ಅದಕ್ಕೆ ನೀವು ಮನುಷ್ಯರು ಮಾಡ್ರಿ ಅಂತ ಹೇಳಿದ್ರು. ನಾವು ಮಾಡಕ್ ಹೇಳ್ತೇವೆ ಇಲ್ಲ. ಅದಕ್ಕೆ ಮೊದ್ಲೇಕ ಅದ್ ಮಾಡ್ಬೇಕಂದ್ರೆ ನಮಗ್ ಸುಖೇಚ್ಛೆ ಭೂಮಿಕೆ ಬರ್ಬೇಕು. ಇವೆಲ್ಲ ಬ್ಯಾಸರ ಆದಾಗ ಸುಖೇಚ್ಛೆ ಭೂಮಿಕೆ ಬರ್ತೇವ್ರಿ ನಾವು, ಹೇಳಲಿಕ್ಕೆ ಬರೋದಿಲ್ಲ. ಅಜ್ಞಾನದಿಂದ ಇದ್ರೊಳಗ ಸುಖ ಐತಂತ ಬೆನ್ ಹತ್ತೇವಲ್ಲ, ಇದು ನನಗೆ ಬ್ಯಾಡಪ್ಪ, ಇನ್ನು ಸಾಕಾದ ಇದ್ರೊಳಗ ಸುಖ ಇಲ್ಲ, ಸುಖ ಎಲ್ಲೈತನ್ನುವಂತ ಹುಡುಕಾಟ ಯಾರು ನಡೆಸ್ತಾರ ನೋಡು, ಅವರು ಸುಖ ಮುಖ್ಯ ಬಂದಂಗ. ಅದನ್ನ ತಿಳ್ಕೋಬೇಕು ಅನ್ನೋಂತ ಒಂದು ಅಪೇಕ್ಷೆಯಿಂದ ಯಾರು ಪ್ರಯತ್ನದೊಳಗೆ ತೊಳ್ತಾರ ಅವರು ಸುಖೇಚ್ಛೆ ಭೂಮಿಕೆ ಬಂದಂಗೆ. ಮುಂದೆ ವಿಚಾರಣೆ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ ಅಂತ ತೂರ್ಯಗ ಅಂತ ತಿಳ್ಕೊಂಡು ಸಪ್ತ ಭೂಮಿಕೆ ಒಳಗ ಹೇಳಿದ್ದು. ವಸಿಷ್ಠರು ರಾಮನಿಗೆ ಹೇಳಿದ್ದು. ಹೌದಲ್ರಿ, ನಾವು ಇದನ್ನ ಮೊದಲೇ ಭೂಮಿಕೆನ ನಮಗಿಲ್ಲ, ಮೊದಲೇ ಭೂಮಿಕೆ ಒಳಗೆ ನಾವು ಬಂದಿಲ್ಲ. ಹೌದಲ್ರಿ, ಹೌದಲ್ರಿ. ಅದಕ್ಕೆ ಆ ಭೂಮಿಕೆ ಬರ್ಬೇಕು ಅಂತ. ಈ ಪರಿ ಅವಸ್ಥೆ 5ರೊಳು ಆಳು ಕೇಳುತ್ತ ಮಮಕಾರ ಮೋಹಾದಿ ವಿಕೃತಿಯಿಂದ ಆಪತ್ತುಗೊಳ್ಳುತ್ತಿರುವ ಜೀವನೋಡ ವ್ಯರಸದ ಆಶ್ರಯವಾಗಿ ಸಾಕ್ಷಿ ದಿವ್ಯ ಚಿನ್ಮಾತ್ರ ಕೂಟಸ್ಥ ತಾನೇನು ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಗಣ ಶಂಭುಲಿಂಗವಾಗಿ ತನಗಿಲ್ಲ ಅವಸ್ಥೆ. ನಮಗ ಅವಸ್ಥೆನೇ ಇಲ್ಲ. ಅವಸ್ಥೆ ಮನಸ್ಸಿಗೆ ಬುದ್ಧಿಗೆ ಅದಾವ, ನಿಮಗಿಲ್ಲ ಅಂತ. ನಮ್ ಆ ಅವಸ್ಥೆನ, ಆ ಪ್ರತ್ಯೇಗಾತ್ಮನಲ್ಲಿ ಅವಸ್ಥೆಗಳು ಇಲ್ಲ ಅಂತ. ಅದಕ್ಕೆ ಅವಸ್ಥೆ ಬಂದಿದ್ರ ಒಂದ ಅವಸ್ಥೆದ ಬಗ್ಗೆ ಹೇಳ್ತಿರ್ತದ, ಒಂದ ಅವಸ್ಥೆ ಅನುಭವವನ್ನು ಹೇಳ್ತಿದ್ದೀವಿ ನಾವು. 3 ಅವಸ್ಥೆಯ ಅನುಭವವನ್ನು ಹೇಳ್ತೀವಂದ್ರೆ ನಾವು ಬೇರೆ ಇದ್ದಾಗ ಹೇಳಾಕ್ ಬರ್ತೈತಿ ಅಂತ. ಆ ಪ್ರತ್ಯೇಗಾತ್ಮನಿಗಿಲ್ಲ. ಕೂಟಸ್ಥನಾದಂತ ಚಿನ್ಮಯ ಆದಂತ ಬ್ರಹ್ಮಸ್ವರೂಪನಾದಂತ ಪ್ರತ್ಯೇಗಾತ್ಮನಿಗೆ ಅವಸ್ಥೆ ಇಲ್ಲ. ನಮಗ ಅವಸ್ಥೆ ನನಗ ಅದಾವ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಅವಸ್ಥೆ ನನಗಿಲ್ಲ. ಅವಸ್ಥೆ ಇರೋದು ಮನಸ್ಸಿಗೆ ಅದಾವು.
ನಮಗ್ ಸಂಬಂಧ ಇಲ್ಲ. ಹೌದಲ್ರಿ? ಎಚ್ಚರಿಕೆ ಒಳಗೆ ಮನಸ್ಸು ಇಂದ್ರಿಯಗಳ ಸಂಪರ್ಕದಿಂದ ಎಚ್ಚರಿಕೆ ಅನಸ್ತೈತಿ. ಕನಸಿನೊಳಗೆ ಬರೇ ಮನಸ್ಸಾಗಿತ್ತು. ನಿದ್ರೆ ಒಳಗೆ ಮನಸ್ಸು ಅಡಗಿತ್ತು. ಹೌದಲ್ರಿ? ಮನಸ್ಸು ಕತ್ತಲ್ ಕೊಳ್ಳ್ಯಾಗ ಹೊಕ್ಕಿತ್ತದ. ಅಜ್ಞಾನ ಅವಸ್ಥೆ ಒಳಗಿತ್ತು. ಅದಕ್ಕೆ ಅಲ್ಲಿ ಆನಂದ ಅನುಭವಕ್ಕೆ ಬಂತು. ಆನಂದನ ಐತಿ ಅಲ್ಲಿ. ನಿದ್ದೆ ಹಂಗೈತಪ್ಪ ಅಂತಂದ್ರ ಉಪ್ಪು ಐತಿ, ಕಾರ್ಕಾರ ಐತಿ ಅಂತ ಹೇಳ್ತೇವ ನಾವ್. ಅದನ್ನ ಆನಂದ ಐತಿ ಅಂತ ಹೇಳ್ತೇವ. ಸುಖದಿಂದ ಐತ್ರಿ. ನಿದ್ರಿ ಹೆಂಗಿತ್ತು ಅಂದ್ರೆ ಸುಖದಿಂದ ಅಂತ ಹೇಳ್ತೇವ. ಹೌದ. ಸುಖ ಹೆಂಗಿತ್ತಪ್ಪ ಅಂತಂದ್ರೆ ಅದು ಉಪ್ಪು ಕಾರ್ಕಾರ ಐತಿ ಅಂತ ಹೇಳಕ್ ಬರ್ತೈತೇನ? ಇಲ್ಲ. ಹೌದಲ್ಲ? ಸುಖ ಹೆಂಗೈತಪ್ಪ ಅಂತ ನೀನ್ ಅನುಭವ್ಸು, ಅವಾಗ ಗೊತ್ತಾಕೈತಿ. ನೀನ್ ಅನುಭವ್ಸಲ್ಲ, ಅದು ಗೊತ್ತಾಗೋದಿಲ್ಲ. ಅದು ಎಲ್ಲರಿಗೂ ಗೊತ್ತೈತಿ. ನಿದ್ದೆ ಹೆಂಗೈತಿ ಅನ್ನೋದು ಸುಖದಿಂದ ಐತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಎಲ್ಲರ ಅನುಭವ ಅದೈತಿ. ಹೌದಲ್ರಿ? ಆ ಸುಖಕ್ಕಾಗಿನ ಎಚ್ಚರಿಕೆ ಅವಸ್ಥೆ ಒಳಗೆ ಹೋರಾಟ ನಡೆಸೇವ್ ನಾವು. ನಿದ್ರೆ ಒಳಗೆ ಕಂಡಂತ ಸುಖವನ್ನು ಮರೆತು ಎಚ್ಚರಿಕೆ ಅವಸ್ಥೆ ಒಳಗೆ ಇಂದ್ರಿಯಗಳನ್ನ ಹಿಡ್ಕೊಂಡು ಆ ಸುಖವನ್ನು ಹೊಂದ್ಬೇಕಂತ ಹೊಂಟಿವ್. ಅದು ಅಜ್ಞಾನದಿಂದ ಬರ್ತಕ್ಕಂಥದ್ದು. ಅದನ್ನ ಆ ಸುಖ ಅಜ್ಞಾನದಿಂದ ಬಂದಂಥದ್ದು. ಅದನ್ನ ತಿಳುವಳಿಕೆನಿಂದ ನಾನು ಕಣ್ಕೊಂಡೆ ಅಂದ್ರೆ ನಾನು ಬಹುಮಾಲೆ ಇಲ್ಲ ಅಂತ. ಅವಸ್ಥೆಗಳು ಈ ಶರೀರಕ್ಕೆ, ಈ ಮನಬುದ್ಧಾದಿಗಳಿದ್ದವು, ನನಗಿಲ್ಲ. ನಾ ಅವಸ್ಥಾ ರಹಿತದೇನಿ ಅಂತ ನಾವು ಖಾತ್ರಿ ಮಾಡ್ಕೊಂಡ ನಾವು ಬಹುಮಾಲೆ ಇಲ್ಲ. ಇದು ನಮಗೆಲ್ಲರಿಗೂ ಮಾಡ್ಕೊಳಕ್ ಬರ್ತೈತಿ. ನಾವು ಪ್ರಯತ್ನ ಮಾಡಿದಾಗ ಅದಾಕೈತಿ. ಪ್ರಯತ್ನ ಮಾಡಲ್ಲ ನಾವು ಹಂಗ ತಾನಾಗೆ ಬರ್ಲಿ ಅಂತಂದ್ರೆ ಬರೀ ಇವ 3 ಅವಸ್ಥೆ. ಇದ್ರೊಳಗ ಮತ್ತ ನಿದ್ರಾ ಅವಸ್ಥೆಯನ್ನು ಕಡಿಮೆ ಮಾಡ್ಕೊಂಡೇವ್ ನಾವು. ಯಾಕಂದ್ರೆ ಅದಕ್ಕೆ ಹೇಳಿದ್ದವ್ರು ಮೊದ್ಲೇಕ್ ಮಾಡ್ಕೋ ಇದನ್ನ. ಶರೀರ ಬಗ್ಗು ಪೂರ್ವದಲ್ಲಿ, ಬಡಿಗೆ ಹಿಡಿಕಿನ ಪೂರ್ವದಲ್ಲಿ. ಹೌದಲ್ಲ? ಆಗಲ್ಲಿ ಹೇಳಿದ್ರಲ್ಲ, ಗೋವಿಂದಂ ಭಜ ಗೋವಿಂದಂ. ಅದ್ರೊಳಗೆ ಐತಲ್ಲ, ಶರೀರ ಬಗ್ಗೋಕಿನ ಪೂರ್ವದಲ್ಲಿ, ಬಡಿಗೆ ಹಿಡಿಕಿನ ಪೂರ್ವದಲ್ಲಿ, ಪ್ರಾಣ ಹೋಗೋಕಿನ ಪೂರ್ವದಲ್ಲಿ ಲಘುನ ಮಾಡ್ಕೋ ಇದನ್ನ. ಅವಾಗ ಭಜಿಸ ಗೋವಿಂದನನ್ನ. ಗೋವಿಂದ ಅಂದ್ರೆ ಹೊರಗಿಲ್ಲ, ಹೊರಗಿನ ಗೋವಿಂದ ಅಲ್ಲ, ನಿನ್ನೊಳಗಿರುವಂತ ಪ್ರತ್ಯೇಗಾತ್ಮನ, ಆ ಪ್ರತ್ಯೇಗಾತ್ಮನೇ ನಾನಂತ ತಿಳ್ಕೊ. ಹೌದಲ್ಲ? ಅದಕ್ಕೆ ಎಲ್ಲ ಅನುಭವಗಳು ಹೇಳಾರ, ಲಘುನ ಮಾಡ್ಕೋರಿ ಇದನ್ನ. ನಿಮ್ ಕೆಲಸ ಲಘುನ ಮಾಡ್ಕೋರಿ. ತಳುವದೆ ಮಾಡ್ಬೋದು ವ್ಯವಹಾರನ. ಲಘುನ ಮಾಡ್ಕೊಳುವಂತ ಕೆಲಸ ಯಾವ್ದು ಅಂದ್ರೆ ಇದೆ. ಅಮ್ಕ ಯಾಕೆ ಕುಂತಿ, ತುಮ್ಕೆ ಹೊಡಿ ಸಮೀಪಕ್ಕೆ ಬಂತ, ನೀನ್ಯಾವ ಜೀವರಾಶಿ ಅಂತ ಹೇಳ್ಯಾರಿಲ್ಲ. ಆಡು ಭಾಷೆ ಒಳಗೆ ಹೇಳ್ಯಾರೆಲ್ಲ. ಆದ್ರೆ ನಾವು ತಿಳ್ಕೊಳಕ್ ತಯಾರಿಲ್ಲ. ಇನ್ನ ರಗಡ್ ಮಾಡ್ಬೇಕ್ರಿ ಇದ್ರೊಳಗೆ. ನಾನ್ ಮಾಡ್ಬೇಕಾದಂತ ಕರ್ತವ್ಯಗಳು ಬಹಳ ಅದಾವು ಅಂತ. ಅವು ಕರ್ತವ್ಯ ಯಾರಾದ್ರೂ ಮಾಡ್ತಾರ. ನಿನ್ನ ಕರ್ತವ್ಯ ಏನು? ನಿನ್ ನಿಜವನ್ನ ಅರಿದು ನಾ ಪ್ರತ್ಯೇಗಾತ್ಮ ಅಂತ ಖಾತ್ರಿ ಮಾಡ್ಕೊಳೋದು. ಅದನ್ನ ಮಾಡ್ಕೊಂಡ್ಮೇಲೆ ಮಿಕ್ಕ ಉಳಿದ್ರೆ ಇದನ್ನ ಮಾಡಾಕ್ ಬರ್ತೈತಿ. ಇದನ್ನ ಮಾಡಿ ಅದನ್ನ ಮಾಡ್ರೊಳಗ ಅಂತಂದ್ರ ಈ ಉಪಾಧಿ ಸರಿಯಾಗಿ ಉಳಿದಿಲ್ಲ. ಉಳಿತೈತೇನ್ರಿ? ಯಾಕಂದ್ರೆ ಇದು ಆವಿಷ್ಯವನ್ನು ಬಂದಂತದ್ದು. ಅದಕ್ಕೆ ಆವಿಷ್ಯವಿರೋದ್ರೊಳಗಾಗಿ ನೀನು ಇದನ್ನ ಮಾಡ್ಕೋ. ಇನ್ನ ಬುದ್ಧಿ ಬರುವಲ್ಲ ನಿನಗೆ. ಜನನ ಮರಣ, ರುಜೆ, ಭಯ, ಶೋಕ, ಮೋಹ, ಇದಕ್ಕೆಲ್ಲ ಬಂದ್ರೂ ಕೂಡ ನಿನಗೆ ಇನ್ನ ಬುದ್ಧಿ ಬರುವಲ್ದು. ಹೌದಲ್ರಿ? ರೋಗಾದಿಗಳು ಬಂದ್ ಹೊಕ್ಕವು, ಶೋಕ ದುಃಖಗಳು ಬಂದ್ ಹೊಕ್ಕವು. ಆದ್ರೂ ಇನ್ನ ಬುದ್ಧಿ ಬರುವಲ್ಲ. ಜನನ ಮರಣ ಆಗೋದು ನೋಡ್ತಿ, ಹುಟ್ಟುದು ಸಾಯೋದು ನೋಡ್ತಿ. ಹೌದಲ್ರಿ? ಇನ್ನೊಬ್ಬರ ಹತ್ರ ಕೇಳಾಕ್ ಅಡ್ಡಾಡ್ತಿ, ಕೇಳಿ ಬೇಸ್ವಂತಿ. ಆದ್ರೂ ನಿನ್ನ ಬುದ್ಧಿ ಬರುವಲ್ಲ. ಅದಕ್ಕೆ ಮೊದ್ಲೇಗೆ ಮಾಡ್ಕೋ ಇದನ್ನ. ಸುಮ್ಮನೆ ಯಾಕೆ ಕಾಲ ಕಳೀತಿ ಅಂತ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಹೇಳಿದ್ರು ನಮ್ಗೆ. ನಾವು ಆದ್ರೂ ಇನ್ನ ಆ ಭೂಮಿಕೆಗೆ ಬರಾಕ್ತಾ ಇರಲಿಲ್ಲ.
ಇನ್ನ ಈ 3 ಅವಸ್ಥೆ ಒಳಗೆ ಏಳುತ್ತಾ ಬೀಳುತ್ತಾ ಇದ್ರಾಗ ಸುಖ ಕಾಣ್ಬೇಕು ಅಂತಾನೆ ಹೊಂಟೇವು. ಸುಖ ಸಿಕ್ಕೈತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿಲ್ಲ. ಬೇಕುದ್ರೊಳಗೆ ನಮ್ಮ ಜೀವನ ಹೊಂಟೈತಿ. ಹೌದಲ್ರಿ? ಏನ್ ಬೇಕಂತ ಅದ ಸಿಕ್ಕುಳ್ಳೆ ಮತ್ತೊಂದನ್ನು ಬೇಕಂತೆ. ಬೇಕು ಎಂದು ಸಾಕಾಗೈತಿ? ಬೇಕು ಎಂದು ಸಾಕಾಗಿಲ್ಲ. ಅದು ಬೇಕುದ್ರೊಳಗ ಹೊಕ್ಕೈತಿ. ನಮ್ಮ ಜೀವನ ಬೇಕುದ್ರೊಳಗ ಹೊಂಟೈತಿ. ಅದಕ್ಕೆ ಫುಲ್ ಪಾಯಿಂಟ್ ಇಟ್ಟವ್ರು ಯಾರು ಅಂತಂದ್ರ ಅನುಭವಿಗಳು. ಅವರು ಸಾಕಪ್ಪ ಇದು ಸಾಕು ಅನ್ನೋದನ್ನ ಹಿಡ್ಕೊಂಡ್ರು. ಅವ್ರು ಸಾಕು ಅನ್ನೋದನ್ನ ಹಿಡ್ಕೊಂಡ್ರು, ಬೇಕು ಅನ್ನೋದನ್ನ ಹಿಡ್ಕೊಳ್ಳಿಲ್ಲ ಅವ್ರು. ನಾವು ಬೇಕು ಅನ್ನೋದನ್ನ ಹಿಡ್ಕೊಂಡೇವು, ಬೇಕಾದದ್ದು ಸಾಕಾಗುದಿಲ್ಲ ಅಂತ. ಹಂಗ ಬೆನ್ನತ್ತದ ಅದಕ್ಕೆ. ಹಂಗ ಬೇಕು 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 ಒಂದ್ ಸಿಕ್ಕುಳ್ಳೆ ಮತ್ತೊಂದು, ಉಣ್ಣುದನ್ನೇ ಉಣ್ಣುತ್ತಾ ಮೇಳೈಸಿದ್ದನ್ನೇ ಮೇಳೈಸುತ್ತಾ ನೂತಾವ್ ನಮ್ ಇದ್ರೊಳಗೆ ಕಾಣೆ ಅಂತ ಅವ್ರ ಅನುಭವಗಳು ಹೇಳ್ತಾರ. ನಾವು ಇನ್ನ ಹೊಸದೈತಿ ಇನ್ನಟ್ಟು ಹೊಸದ್ ಮಾಡ್ಕೊಂಡು ನೋಡುನು. ಹೌದಲ್? ಇನ್ನಟ್ಟು ಅದು ಹಿಂಗಾದ ಚಂದ ಆಕೈತಿ ಅಂತ ತಿಳ್ಕೊಂಡು ಹಂಗ್ ಮಾಡಿ ಚಂದ ಕಾಣ್ಬೇಕಂತೇವು. ಹಂಗ ಚಂದ ಆಗೋದ್ರೊಳಗೆ ಮತ್ತೊಂದು ಏನಾರ ಆಗಿರ್ತದೆ. ಹೌದಲ್? ಇದ್ರೊಳಗೆ ಜೀವನ ಹೊಂಟೈತಿ ನಮಗ. ನಾವು ಸಾಧಕರಾದವ್ರು ಬೇಕು ಅನ್ನೋ ಬಿಟ್ಟು ಸಾಕಂತ ಹಿಡ್ಕೊಂಡು ಹೋದ್ರೆ ಮಾತ್ರ ಅದು ಸಾಧ್ಯ ಐತಿ. ಅದು ಹೌದಲ್ಲ? ನಮ್ಮನ್ ಬಿಟ್ಟ ಹುಡುಕಾಕ್ ಹೊಂಟೇವ ಅಂತ ಹೇಳಿದ್ರಿಲ್ಲ ಅನುಭವ. ಬೇಕು ನಮ್ಮನ್ ಬಿಟ್ಟ ಹುಡುಕಾಕ್ ಹೊಂಟೇವು. ಯಾವಾಗ ಅದು ಸಿಗ್ಬೇಕು? ನನ್ನನ್ನ ನಾ ಕಾಣ್ಬೇಕಂತ ಹೊಂಟೇನೆ ಅಂತ ಹೋರಾಟ ನಡೆಸೇವು. ನನ್ನನ್ನು ಬಿಟ್ಟನ್ನ ಹೋರಾಟ ನಡೆಸೇವು ನಾವು. ನನ್ನನ್ನು ಹಿಡ್ಕೊಂಡು ಹೋಗಿದ್ರ ಅದ ನನಗ್ ಸಿಗ್ತಿತ್ತು. ಹೌದಲ್ಲ? ತಮ್ಮನೇ ನೇತಿಗಳಿದು ಅನ್ಯವನೇ ನೋಡಿ ಬಳಲುವರು ಮನುಷ್ಯರು. ಹೌದಲ್ಲ? ಅದಕ್ಕೆ ನಮಗಿಲ್ಲಂಗ ಆಗೈತದ. ಅದಕ್ಕೆ ನಾವು ಪ್ರಯತ್ನ ಮೊದಲೇ ಸುಖೇಚ್ಛೆ ಭೂಮಿಕೆ ಬರ್ಬೇಕು ಅಂತ. ಅದ ಅಜ್ಞಾನ ಅಂತ. ಅಜ್ಞಾನದಿಂದ ಸುಜ್ಞಾನದ ಕಡೆ ಬರ್ಬೇಕು. ಕತ್ತಲೆಯಿಂದ ಬೆಳಕಿನ ಕಡೆಗೆ. ಹೌದಲ್ರಿ? ಮೃತ್ಯುವಿನಿಂದ ಅಮೃತದ ಕಡೆ. ಹೌದಲ್ರಿ? ಅಂದಾಗ ಆ ಬೆಳಕನ್ನ ನೋಡಕ್ ಸಾಧ್ಯ ಐತಿ. ಇಲ್ಲ ಅಂದ್ರೆ ಯಾವಾಗ ಅದಕ್ಕೆ ಸಾಧ್ಯ ಇಲ್ಲ. ಅವ್ರು ಈ ಪಂಚ ಅವಸ್ಥೆಗಳ ಬಗ್ಗೆ ಹೇಳಿದೆ. ಯಾಕಂದ್ರ ಈ 3 ಅವಸ್ಥೆಗಳನ್ನು ಮೀರಿ ನಾವು ಅಭ್ಯಾಸದಿಂದ ಈ ಬರ್ತಕ್ಕಂಥ 2 ಅವಸ್ಥೆಯನ್ನ ಅಭ್ಯಾಸ ಮಾಡಿ ತಿಳ್ಕೊಂಡಾಗ ನಾ ಪ್ರತ್ಯಗಾತ್ಮನೆ ಅನ್ನೋದು ಖಾತ್ರಿ ಆಗುತ್ತೆ. ಆ ಪ್ರತ್ಯಗಾತ್ಮನೆ ಅಂತ ತಿಳಿದ್ಮೇಲೆ ನಾನು ಬಹುಮಾಲೆ ಇಲ್ಲ ಅನ್ನೋದು ಹೇಳಕ್ ಸಾಧ್ಯ ಐತಿ. ಹೌದಲ್ರಿ? ನನ್ನ ಬಹುಮಾಲೆ ಇಲ್ಲ. ನಾ ಪ್ರತ್ಯಗಾತ್ಮನೆ ಅಂತ ತಿಳಿದ್ಮೇಲೆ ಬಹುಮಾಲೆ ಇಲ್ಲ. ನಾ ಶರೀರ ಅಂತ ತಿಳಿದಾಗ ಬಹುಮಾಲೆ ಐತಿ. ಹೌದಲ್? ನರಕ್ ಇಲ್ಲ ಅಂತ ಮಾಡಿರಿ ನಾ ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲಿವರೆಗೆ ನಾವು ಶರೀರ ಅಂತ ತಿಳ್ಕೊಂತೇವೆ ಅಲ್ಲಿ ಮಠ ನರಕ್ ಇರುದ. ನರಕ ಸ್ವರ್ಗಾದಿಗಳ ಶರೀರ ಇರು ಮಠ ಶರೀರ ನಾನಂತ ತಿಳ್ಕೊಳತನೂ ಅವು ಸತ್ಯನ. ಅವು ಸುಳ್ಳು ಅನ್ನಕ್ ಬರುದಿಲ್ಲ. ಶರೀರ ಯಾರು ತಾನಲ್ಲ ನಾ ಪ್ರತ್ಯಗಾತ್ಮನೆ ಅದಂತ ತಿಳ್ಕೊಂತಾರೋ ಅವರಿಗೆ ಸ್ವರ್ಗ ನರಕಗಳಿಲ್ಲ. ನರಕ ಅಂದ್ರೆ ಇಲ್ಲಿ ದುಃಖವನ್ನ ಏನ್ ಅನುಭವಿಸ್ತೇವೆ, ಕಷ್ಟವನ್ನ ಅನುಭವಿಸ್ತೇವೆ, ಅದ ನರಕ. ಎಲ್ಲಾ ವಿಷಯಗಳ ವಸ್ತುಗಳ ಸುಲಿಲಿತವಾಗಿ ಸಿಕ್ಕಾಗ ಅದ ಸ್ವರ್ಗ. ಹೌದಲ್ರಿ? ಎಲ್ಲಾ ಸಿಕ್ಕಾಗ ಏನಂತೇವ್ ನಾವು? ನಮಗ್ ಬೇಕಾದಂತ ವಿಷಯ ವಸ್ತುಗಳ ಸಿಕ್ಕಾಗ ತಾತ್ಪರ್ತಿಕವಾಗಿ ಏನಂತೇವು? ಸ್ವರ್ಗ ಸಿಕ್ಕಂಗಾತ್ ನೋಡ್ರಿಪ್ಪ ಅಂತೇಳಿ. ಹೌದಲ್? ಮತ್ತ ಆ ಬೇಕುನ್ನ ಮತ್ತ ಹಂಗ ಬೆನ್ ಹತ್ತೇವು. ಅಲ್ಲಿಗೆ ಫುಲ್ ಪಾಯಿಂಟ್ ಇಡುದಿಲ್ಲ ನಾವು. ಮತ್ತದ ಹಂಗ ಕಾಮ ಕೊಡ್ತೇವ. ಅದಕ್ಕೆ ಹಂಗ ಕಾಮ ಕೊಟ್ಕೊಂತ ಹೋಗ್ತೇವ. ಮುಂದ ಹಂಗ ಹೊರಿತೈತದ. ಅದಕ್ಕೆ ಅವ್ರು ಹೇಳಿದ್ದು ಈ ಅವಸ್ಥೆಗಳ ಬಗ್ಗೆ ವಿಚಾರ ಮಾಡಿ ನೋಡ್ರಿ. ವಿಚಾರ ಮಾಡಿ ನೋಡ್ದ ನಿಮಗ ಪ್ರತ್ಯಗಾತ್ಮನೇ ನಾನು ಅನ್ನೋದು ಖಾತ್ರಿ ಆಗತ್ತೆ. ಅವಾಗ ಬಹುಮಾಲೆ ಇಲ್ಲ. ಬಹುಮಾಲೆ ಉಂಟೆ ಪ್ರತ್ಯಗಾತ್ಮನೇ ನಾನಂತ ತಿಳಿದ್ಮೇಲೆ ಇಲ್ಲ. ಇವು 2 ಅವಸ್ಥೆ ಪ್ರಯತ್ನದಿಂದ ಬರ್ತಕ್ಕಂಥವು. ಹೌದಲ್ರಿ? ನಮ್ಮ ಪ್ರಯತ್ನ ಇಲ್ಲ ಅಂದ್ರೆ ಇವು ಬರುದಿಲ್ಲ. ಎಲ್ಲಾ ಜೀವಿಗಳಿಗೂ
ಮೂರು ಅವಸ್ಥೆ ಅದಾವು. ಆದ್ರ ಮೂರು ಅವಸ್ಥೆನ ಅನುಭವವನ್ನ ಹೇಳುದು ಮನುಷ್ಯ. ಮೂರು ಅವಸ್ಥೆಯನ್ನ ಅನುಭವವನ್ನು ಹೇಳುದು ಮನುಷ್ಯ. ಅವಕ್ಕ ಮರಿಬೇಕೈತಿ. ಇವ್ ವ್ಯಕ್ತ ಮಾಡಕ್ ಸಾಧ್ಯ ಐತಿ ಮೂರು ಅವಸ್ಥೆಯನ್ನ ಅನುಭವವನ್ನ. ಇನ್ ಎರಡು ಅವಸ್ಥೆ ಪ್ರಯತ್ನದಿಂದ ಇವಾಗ ಸಾಧ್ಯ ಐತಿ ಮನುಷ್ಯನಿಗೆ. ಉಳ್ಕಿದ್ ಯಾವುದೋ ಜೀವಿಗೆ ಇವನ್ ಎರಡು ಅವಸ್ಥೆಯನ್ನ ಪ್ರಯತ್ನ ಮಾಡಕ್ ಆಗುದಿಲ್ಲ. ನಿಮ್ಮ ದೇವಾನುದೇವತೆಗಳಿಗೂ ಆಗುದಿಲ್ಲ ಇವು ಎರಡು ಅವಸ್ಥೆ ಪ್ರಯತ್ನ ಮಾಡಿದ್ರು ಕೂಡ ಸಿಗುದಿಲ್ಲ. ಯಾಕಂದ್ರ ಅವು ವಿಷಯಾದಿಗಳಲ್ಲೇ ಸುಖವನ್ನು ಇಟ್ಕೊಂಡಂತವು. ವಿಷಯ ಲಂಪಟ ಜೀವನದೊಳಗ ಕಾಲ ಕಳಿತಾವು. ಅದಕ್ಕೆ ಅವಕ್ಕೂ ಆಗುದಿಲ್ಲ ಅಂತ. ಮನುಷ್ಯರಿಗೆ ಮಾತ್ರ ಸಾಧ್ಯ. ಮನುಷ್ಯ ಮಾತ್ರ ಮುಕ್ತದಾನ ಅಂತ ಹೇಳ್ತಾರೆ. ಅವ್ನು ಪ್ರಯತ್ನ ಮಾಡಿದ್ರೆ ಸಾಧ್ಯ ಐತಿ. ಉಳ್ಕಿದ್ದು ಯಾರಿಗೂ ಆಗುದಿಲ್ಲ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ. ನಾವು ಪ್ರಯತ್ನ ಮಾಡಲಿಕ್ಕೆ ಇದು ಕಠಿಣ ಆಗೈತಿ. ಪ್ರಯತ್ನ ಮಾಡಿದ್ರೆ ಸಾಧ್ಯ ಐತಿ. ನಾವು ಬೇಕು ಯಾವಾಗ ಕೊನೆಗೆ ಅನಿಸ್ತೇವೆ ಅವಾಗ ಇದು ಸಾಧ್ಯ ಐತಿ ನೋಡ್ರಿ. ಬೇಕುದ್ರೊಳಗೆ ಜೀವನ ಹೊಂಟೈತಿ ನಮ್ದು. ಜೀವನ ಎದಕ್ ಕಳ್ಯಾಕತ್ತೇವ ಅಂದ್ರೆ ಬೇಕಕ್ಕಾಗಿ. ಅದು ಸಾಕಾಗಿಲ್ಲ ನಮ್ಗೆ. ಏನ್ ಕೊಟ್ರೆ ಸಾಕಾಕೈತಿ ನಮಗಂತಂದ್ರೆ ಏನು ಕೊಟ್ಟರು ಸಾಕಾಗುದಿಲ್ಲ. ಬೇಡುದದು. ಅದಕ್ಕೆ ಜೀವನ ಅಂತಂದ್ರೆ ಅದಕ್ಕೆ ಕೊನೆಗೆ ಅನಿಸಿದ ನಾವು ಪ್ರತ್ಯೇಗಾತ್ಮನೆ ಅನ್ನೋದು ಖಾತ್ರಿ ಆಗುತ್ತೆ. ಸಾಕಾಗುದಿಲ್ಲ ಇದು. ಸಕಲ ಸಾಧು ಸಂತ ಮಹಾರಾಜ ಪೂಜೆ. सकल साधु संत महाराज पूजे।